ಇದ್ರಾಗೆ ಕಣ್ಪಾಪ ನಿಮ್ಮ ಕಾಕ ಬೋರ್ ಪಾಯಿಂಟ್ ಮಾಡೋದು ಅದಕ್ಕೆ ನಾನು ಅಲ್ಲಿ ಇತ್ತಲ್ಲ ತಗೊಂಬಂದಿ ಒಳಕಿಕ್ಕ ಹೋಗು ನೀನು ಕಲಿಬೋದು ಪಾಪ ಇನ್ನು ತಗೊಂಡು ಇದು ದೇವ್ರ ಕಾಯಿ ಅಂತಿ ನಿಮ್ಮ ಕಾಕ ಯಾವತ್ತಿಂದಲೂ ಇದ್ರಾಗೆ ಬೋರ್ ಪಾಯಿಂಟ್ ಮಾಡೋದು ಅದಕ್ಕೆ ಇದನ್ನು ತಗೊಂಬಂದೆ ಇದನ್ನೆಲ್ಲ ಒಳಕಂಗೆ ತೆಗ್ದಿಕ್ಕು ನೀನು ಎಲ್ಲ ಕಲ್ತ್ಕೊಂಬಂತಿ ಹೋದ್ರೆ ಕಾಯಿ ತಿರುಗ್ತೈತೆ ಕಾಯಾಗೇನೆ ಬೋರ್ ಪಾಯಿಂಟ್ ಮಾಡೋದು ನಿಮ್ಮ ಕಾಕ. ಕಣ್ಪಪ್ಪ ನೀನು ಕಲಿಬೋದು. ಅಲ್ಲ ನಿಮ್ಮ ಕಾಕ ಒಂತಡೆಗೆ ಹೋದ್ರೆ 5,000 ದುಡ್ಕೊಂಬತ್ತಾನಲ್ಲ. 5,000 ಅಂದ್ರೆ ಏನಾತ ಮರಯ್ಯ. ಅದಕ್ಕೆ ನೀವು ಕಲಿಬೋದು. ನನಗೀಗ ಬೋರಲ್ಲದು ಅದಕ್ಕೆ ಸುಮ್ಮನೆ ನಿಮ್ಮಂತಾರಾದ್ರೆ ಬಿಡಪ್ಪ ಮಾಡ್ತಾರೆ ಅನ್ಬೋದು. ನೀನು ಪಾಪ ಮಾಡ್ತೀನಿ ಅಂತೇಳಿ ಹೇಳು ಯಾರಿಗಾನ ಆತು. ಮತ್ತು ಹಂಗೆ ದುಡ್ಕೊಬತ್ತಾನ ಪಾಪ ಅದಕ್ಕೆ ನಾನು ಕಾಯಿ ಅಲ್ಲಿತ್ತಲ್ಲ ಅದಕ್ಕೆ ತಗೊಂಬಂದಿದ್ದೀನಿ. ಹೋಗ್ಬಿಟ್ಟು ಒಳಕಿಕ್ಕ ದೇವ್ರ ಮನೆಗೆ ಕಿಕ್ಕೊಂಡು ಪೂಜೆ ಮಾಡು. ನಾನೇನು ಹೇಳಲಿಲ್ಲ ಕೇಳಲಿಲ್ಲ ಸುಮ್ಮನೆ ತಗೊಂಬಂದೆ. ಹೋಗಿ ಬೇಕಾಗುತ್ತೆ ಅಂತ ಹೇಳಿ ಸುಮ್ಮನೆ ತಗೊಂಬಂದ್ಬಿಟ್ಟೆ. ಸರಿ ಆಯ್ತು ಹೇಳಮ್ಮ ಬಿಡಮ್ಮ, ನಾನು ಕಲ್ತ್ಕೊಂತೀನಿ. ನಾವು ಹಿಂಗೆ ಮಾಡ್ಕೊಂಡೇನೆ ನಾವು ಬೋರ್ ಪಾಯಿಂಟ್ ಮಾಡೋದೆಲ್ಲ ಕಲ್ತ್ಬಿಡೋಣ. ಯಾಕೆ ಸುಮ್ಮನೆ ಚಿಕ್ಕಪ್ಪ ಬಿಟ್ಕೊಡೋದು ಏನು ನಾವು ಮಾಡ್ತೀವಿ ಇನ್ಮೇಲೆ ನಾವೇ ಬಿಟ್ಕೊಟ್ರ ಆತಪ್ಪ. ನೀನು ಯಾತಿ ಒಳಗೆ ಹೋಗ್ಬಿಡ ಪಾಪ. ನಾನು ಅಲ್ಲಿ ಇತ್ತಲ್ಲ ತಗೊಂಬಂದಿದ್ದು ನಾನು ಭಾಳ ದಿನದಿಂದ ಇದೇ ಕಾಯಿ ಇಕ್ಕೊಂಡವನಿ. ಅದಕ್ಕಾಗಿನ ಇದೇ ಕಾಯಾಗೇನೆ ಅವನು ಬೋರ್ ಪಾಯಿಂಟ್ ಮಾಡೋದು. ಅದಕ್ಕಾಗಿನ ಇಲ್ಲಿ ನೋಡಿಲಿ ನಿನ್ನ ತಲೆ ಕೆಡಿಸ್ಕೊಬೇಡ. ಸುಮ್ಮನೆ ಅದನ್ನ ಹಿಡ್ಕೊಂಡು ಹೋಗಿ ಈಗ ಹಿಂಗೆ ಹಂಗ ಯಾಕೆ ಹಿಡ್ಕೊಂಡು ತಿರುಗುತ್ತೆ. ಅದು ಎಲ್ಲಿ ನೀರಿರ್ತಾವ ಅಲ್ಲಿ ತಿರುಗುತ್ತೆ. ಆವಾಗ ಅಲ್ಲಿ ಬೋರ್ ಪಾಯಿಂಟ್ ಮಾಡೋದು. ನಾವಂಥದ್ದು ಕಲಿಬೇಕಂಡು ಪಾಪ ನಿಮ್ಮ ಕಾಕ ಹೆಂಗೆ ಮುಂದುವರ್ದವನು ಅದ್ರಾಗೇನಿ ಹೆಂಗೆ ಮಾಡ್ತಾನೆ ಅಂತ. ಅದಕ್ಕೆ ನೀನು ಕಲೀಲಿ ಅಂತೇಳಿ ನಾನು ಅದಕ್ಕೆ ಅಲ್ಲಿದ್ಲು. ಅವಳು ಇರಲಿಲ್ಲ, ಅವಳು ರೂಮ್ನ ಮನಿಕೊಂಡಿದ್ಲು ಶ್ರೀದೇವಿ. ಅದಕ್ಕೆ ಹೋಗಿ ತಗೊಂಡು ಅದೇ ಬಂದು ಸುಮ್ಮನೆ ಕಾಯಿ ಇರಲಿ ನಮಗೆ ಬೋರ್ ಪಾಯಿಂಟ್ ಮಾಡೋಕೆ ನಾವು ಕಲಿಯೋಕ್ಕಾಗುತ್ತೆ ನಮ್ಮ ಹುಡುಗನು ಮಾಡ್ತಾನೆ ಅಂತೇಳಿ ನಾನು ಅದಕ್ಕೆ ಸುಮ್ಮನೆ ಅದೇ ತಗೊಂಬಂದು. ಏನು ಬಿಡು ಅವ್ನಿಗೇನು ಮಸ್ತ ಮಾಡ್ಕೊಳವನೇನು. ಇನ್ನೊಂದು ಯಾತ ಕಡ್ಡ್ಯಾಗೂ ಮಾಡ್ತಾನೆ ಕಣ. ಕಡ್ಡ್ಯಾಗೂ ಅವನು ಗನ್ಮ ಮಾಡ್ತಾನೆ ಬೋರ್ ಪಾಯಿಂಟ್. ಕಡ್ಡಿನೂ ನೋಡಿದ್ನಪ್ಪ, ಕಡ್ಡಿ ಸಿಗಲಿಲ್ಲ. ಕಣಮ್ಮ, ಕೊಡ್ಡೆಗೂ ಪಾಯಿಂಟ್ ಮಾಡುತ್ತೆ ಕಾಕ. ಕೊಡ್ಡೆಗೂ ಮಾಡೋದು ನೋಡಿದ್ದೀನಿ. ಕಡ್ಡ್ಯಾಗೂ ಮಾಡ್ತಾನೆ ಚೆನ್ನಾಗಿ. ಇದ್ರಾಗೂ ಮಾಡ್ತಾನೆ. ಯಾವ್ದ್ರಾಗ ಅನಾಥ ಮಾಡಿಬಿಡ್ತಾನೆ. ಅವ್ನ ಕೈಯಾಗೆ ಜಾಲರೇಖೆ ಐತೆ ಹೇಳು. ಅದಕ್ಕಾಗಿ ಮಾಡ್ತಾನೆ ಅವನು. ನೀನು ಪಾಪ ಹೆಂಗೆ ಮಾಡ್ತೀಯ ಏನೋ ಮಾಡೋದು ಕಲಿ. ಇದು ಕಾಯಿ ಅವಂದು ತಂದಿದ್ದೀವಲ್ಲ, ಬಂದರೂ ಬರ್ಬೋದು. ನಿನಗೂ ಜಲರೇಖೆ ಬಂದರೂ ಬರ್ಬೋದು. ಇಲ್ಲ ಈ ಕಾಯಿನಾಗೆ ಕಲಿಬೋದಂತೆ. ಅದಕ್ಕೆ ಮತ್ತು ಅವ್ನು ಪೂಜೆ ಮಾಡೋದು ಕಾಯಿ ಹಂಗೆ ಇಕ್ಕೊಂಡಿರೋದು. ಇದು ದೇವ್ರಿಗೋಗಿ ದೇವ್ರ ಹತ್ರ ದೇವ್ರ ಮುಂದೆ ಇಕ್ಕಿ ಹಣ್ಣು ಕೈ ಮಾಡಿಸ್ಕೊಂಡು ದೇವರು ತಗೆಲ್ಲನೇ ಇಕ್ಕಿ ಪೂಜೆ ಮಾಡಿಸ್ಕೊಂಡು ತಗೊಬತ್ತಾನೆ ಕಾಯ. ಮೊನ್ನೆ ಆಲೆ ಒಂದು ತಂದಿದ್ದ ಅದು ಆಲೆ ಸೀಳ್ಬಿಟ್ಟಿತ್ತು ಅಂತೇಳಿ ಅದನ್ನ ಹಾಕ್ಕೊಂಡು ತಿರುಗಿ ಅದನ್ನ ಇದನ್ನ ಬೇರೆದನ್ನ ದೇವ್ರ ತಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ತಂದವನಿ. ಹಿಂಗೆ ಅವ್ನು ಮಾಡ್ತಾ ಇರೋದು. ಇದು ದೇವ್ರ ಇಕ್ಕಿ ತಗೊಂಬತ್ತಾನ ಅವನು. ನಾವು ಹಂಗೆ ಮಾಡ್ಬೇಕು ಪಾಪ. ನಮಗೂ ಹಂಗೆ ಆಗುತ್ತಿಲ್ಲ, ಸೊಪ್ಪಳಿಲ್ದಂಗೆ ಮಾಡ್ಬೇಕು ನಾವು. ನೀವು ಇಂಥ ಕಲ್ತ್ಬಿಟ್ರೆ ಚಂದ ಕೂಕಣಿತಕ್ಕೇನೆ ದುಡ್ಕೋಬೋದು. ದುಡ್ಡೇನು 5,000 10,000 ಗಟ್ಟಲೆ. ಮೊನ್ನೆ ಯಾರನ 10,000 ಕೊಟ್ಟವ್ರಿ. ಬಟ್ಟೆ ಬರೆ ಎಲ್ಲ ಕೊಡ್ತಾರೆ. ಹಂಗೆ ನೀರು ಬಿದ್ದಾವೆ ಸಿದ್ಲಿಂಗ ಬೋರ್ ಹಾಕಿರೋದಕ್ಕೆ ಅಂತ ಮೆರೆಸ್ತಾರೆ. ನಿಮ್ಮ ಕಾಕೊಂದಂತೂ ಯಾತಮ್ಮ ಹಿಂಗೆ ಮಾತಾಡ್ತೀರಾ ಜಮ್ಮ ತಿಳ್ಕೊಳಲ್ಲ ತಕಾಯಿ. ಹಿಂಗೇನೆ ಹುಡುಗೋಗಿ ನೀನು ಬೋರ್ ಪಾಯಿಂಟ್ ಮಾಡೋದು ಕಲಿ ಅಂತ ಹೇಳಿ ಹೇಳ್ತಿದ್ದೆ. ಕಾಯ ತಗೊಂಬಂದು ಕೊಟ್ಟೆ ಅಲ್ಲಿ ಗೆಜ್ಜೆಂಬೇರ್ ಮಂತಾಗೆ. ಅವನು ನಮ್ಮ ಸಿದ್ಲಿಂಗ ಇದ್ರಾಗೆ ಮಾಡ್ತಿದ್ದು. ಅದಕ್ಕೆ ಅವ್ರು ಇರಲಿಲ್ಲ, ನಾನು ಸುಮ್ಮನೆ ತಗೊಂಬಂದೆ. ಅದಕ್ಕೇನೆ ನೀನು ಕಲಿಯಪ್ಪ, ನಾವು ಕೊಕಣಿತಾಗೆ ದುಡ್ಕೋಬೋದು ಅಂತ ಹೇಳ್ತಾ ಇದ್ನಿ. ನಮ್ಮ ಹುಡುಗನ ಕಲೀಲಿ ಬಿಡು, ಕಲೀಲಿ ಬಿಲು. ಯಾಕಂದರೆ ಈಗೇನು ಬೋರ್ ಪಾಯಿಂಟ್ ಎಲ್ಲಲ್ಲ ಮಾತಲ್ಲಿ. ಅದಕ್ಕಾಗೇನು ಪಿನ್ನ ಮಾತು ತೊದಲ್ತಾವಲ್ಲೇ ನಿನಗೆ. ಹಂಗೆ ಕಣ ಒಂದ್ಸತಿ ಲೊಕ್ಕ ಹೊಡೆದ ಮೇಲೆ ಹಂಗೇನು ಏನಾಗಲ್ಲ ಬಿಡು, ಧೈರ್ಯವಾಗಿರು. ಸರಿಯಾಗೈತೆಲ್ಲ ನಾವು ಪಸ್ತ ಎಲ್ಲ ತಾಂಬ್ತಿಯಲ್ಲೇ. ಓತಾ ಐತೆ ತಾಂಬ್ತೀನಿ. ಸ್ವಲ್ಪ ಮೇಲಾಗೈತೆ. ಸ್ವಲ್ಪ ತೊದಲ್ತವೆ ಮಾತು ಅತ್ತೇನೆ. ಏನಿಲ್ಲ, ನನಗೂ ತಲೆ ಹೋಗೈತೆ. ಅವತ್ತ ಎಲ್ಲ ಕೊತ್ತವಲೆ ಅವತ್ತನು ತಿಂತೀನಿ, ಅವತ್ತ ಎಲ್ಲ ಕುಲಿತೀನಿ. ಸರಿಯಾಗೈತೆ ಬಿಲು. ಏನಿಲ್ಲ, ಇನ್ನೊಂದು 4 ದಿನ ಹೋದೆ ತಲೆ ಆಗುತ್ತೆ. ಹೊಲ್ತಕ್ಕೆ ಹೋಗ್ಲಿ ನಮ್ಮ ಪ್ರಾಕ್ಟೀಸ್ ಮಾಡಲೆ. ಹೆಂಗೆ ಪ್ರಾಕ್ಟೀಸ್ ಮಾಡ್ಬೇಕಮ್ಮ, ಹೆಂಗೆ ನೀರಿದ್ದಾವೆ ಹೆಂಗೆ ಅಂತ ಗೊತ್ತಾಗುತ್ತೋ ಹೆಂಗೆ ಅಮ್ಮಂಗಾಗುತ್ತೆ. ನಾನು ಸೌಕಾತಿ ಅಮ್ಮಂಗೆ ಹೇಳ್ತೀನಿ, ಸೌಕಾತಿ ಅಮ್ಮ ಹಿಂಗೆಲ್ಲ ತಂದಿದ್ದೀವಿ, ನೀನು ಬೋರ್ ಪಾಯಿಂಟು ಮಾಡಿಸ್ಕೊಂಡು ನೀನು ಬೋರ್ ಹಾಕ್ಸ್ಕ ಅಂತ ಹೇಳಿ ನಾನು ಹೇಳ್ತೀನಿ. ನಾನು ಅಯ್ಯಮ್ಗೆ ಹೇಳಿದೆ. ಅದಕ್ಕೆ ಸಿದ್ಲಿಂಗ ಯಾತ್ರೆ ಮಾಡ್ತಾನೆ ಏನು ಎತ್ತ ಅಂತ ಹೇಳಿ ನೋಡಿ ಆ ಕಾಯಿ ತಗೊಂಬ ಅಂತ ಹೇಳಿತ್ತು ಸೌಕಾತಿ ಅಮ್ಮ. ಅದಕ್ಕೆ ಅಯ್ಯಮ್ಮಂಗೆ ಹೇಳಿದ್ದೀನ, ಅವ್ರ ಹೊಲ್ದಾಗ ಫಸ್ಟ್ ಮಾಡು. ಅವ್ರ ಹೊಲ್ದಕ್ಕೆ ಮಾಡಿಬಿಟ್ಟು ನೋಡಿ ನೀರು ಬರ್ತವೆ ಹಿಂಗೆ ಅಂತೇಳಿ ನೋಡಿದ್ರೆ ಆಯಿತು. ಅದಕ್ಕೆ ಸೌಕಾತಿ ಅಮ್ಮ ಕೇಳ್ತು ನನಗೆಲ್ಲ ನಾ ಹಿಂಗೆ ಅಂತ ಹೇಳಿ. ಅದಕ್ಕೆ ನಾನೆಲ್ಲ ಹೇಳಿದ್ದೀನಿ ಸೌಕಾತಿ ಅಮ್ಮಂತಾಗೆ.
ಅದಕ್ಕೋಸ್ಕರನ ಆ ಅಮ್ಮ ಬಿಡು ನಾನೆಲ್ಲ ಮಾಡಿಸ್ತೀನಿ ಅಂತ ಹೇಳೈತೆ. ಅವ್ನು ಹೆಂಗೆ ಮಾಡ್ತಾನೆ ರಾಜ ನನಗೆ ಗೊತ್ತೇ ಇಲ್ಲ ಅಂತ ಕೇಳ್ತು. ಅದಕ್ಕೆ ಎಲ್ಲ ಹಿಂಗೆ ಅಂತ ಹೇಳಿ ಎಲ್ಲ ಬಿಡಿಸಿ ಹೇಳಿದ್ದೀನಿ. ಸರಿ ಆಯ್ತು ಬಿಡಮ್ಮ. ಕಲಿತೀನಿ, ಪ್ರಾಕ್ಟೀಸ್ ಮಾಡ್ತೀನಿ. ಅದೆಲ್ಲ ನೋಡೋಣ. ಈ ಕಾಯಿ ಹಿಡ್ಕೊಂಡು ಹೋದ್ರೆ ಹಿಂಗೆ ತಿರ್ಗುತ್ತೆ ಅಂತ ಉಲ್ಟಾ ಆಗುತ್ತಾ ಕಾಯಿ? ಕಾಯಿ ಅಂಗಲ್ ಮ್ಯಾಗ ಇಕ್ಕ ಅದು ಹಿಂಗೆ ಉಲ್ಟಾ ತಿಗ್ಗುತ್ತೆ. ಹಿಂಗೆ ಉಲ್ಟಾ ಆಗುತ್ತೆ, ಕಾಯಿ ನಿಲ್ಲಲ್ಲ ಅಂಗೈ ಮೇಲೆ. ಕಣ್ಪಾಪ ಅಂಗೈಗೆ ಕಿಕ್ಕೊಂಡ್ರೆ ಹಿಂಗೆ ಇಕ್ಕೊಂಡು ಹೋಗ್ತಾ ಇರಬೇಕು. ಆವಾಗ ನೀರು ಎಲ್ಲಿರ್ತವೆ ಅಲ್ಲಿ ಅದು ಒಯ್ದಾಡುತ್ತೆ, ನಿಲ್ಲದೇ ಇಲ್ಲ ಕಾಯಿ, ಹಂಗಾಗುತ್ತೆ. ಅದೇ ಮತ್ತೆ ಹಂಗೆ ಮಾಡೋದವ್ನು ನಾನು ನೋಡಿದ್ದೀನಿ. ಹಂಗಾಗಿ ಕಿಕ್ಕೊಂಡು ಹೋಗ್ಬೇಕು ಕಾಯ. ನನ್ನ ಕೈಯಾಗೆ ದೇವ್ರ ನಿಂಬೆಹಣ್ಣು ಹಿಡ್ಕೋಬೇಕು. ಯಾವುದೋ ಒಂದು ದೇವ್ರದ ನಿಂಬೆಹಣ್ಣು ತಗೊಂಬ, ಒಂದು ಎಡಗೈಯಾಗ ಒಂದು ನಿಂಬೆಹಣ್ಣು, ಬಲಗೈಯಾಗಿ ಅದು ಕಾಯಿ ಹಿಡ್ಕೊಂಡು ಅದನ್ನ ಹಿಡ್ಕೊಂಡು ಹೋಗ್ತಾ ಇರ್ಬೇಕಷ್ಟೇ. ಸರಿ ಆಯ್ತು ಹೇಳಿ, ನಾನು ಪ್ರಾಕ್ಟೀಸ್ ಮಾಡ್ತೀನಿ ಪಟು. ನಾನು ಹಂಗಾರೆ ಚೆನ್ನಾಗಿ ದುಡ್ದು ಹಾಕೋಬೋದು. ನಾನು ಪ್ರಾಕ್ಟೀಸ್ ಮಾಡ್ತೀನಿ ಬೋರ್ ಪಾಯಿಂಟ್ ಮಾಡೋದು. ಮತ್ತೆ ನಿಮ್ಮ ಕಾಕೋಗಿನ ನಿಮ್ಮ ಕಾಕ ಹೆಂಗೆ ಮಾಡ್ತಾವ ಹಂಗೆ ಮಾಡೋದು ಕಲಿಬೇಕು. ಅದಕ್ಕೆ ಮತ್ತೆ ಅದೇ ಕಾಯಿ ತಗೊಂಬಂದಿದ್ದೀನಿ. ನಿಮ್ಮ ಕಾಕೋಗಿನ ಚೆನ್ನಾಗಿ ಮಾಡ್ಬೇಕು ನೀನು. ಹಂಗಾದ್ರೆ ಚೆನ್ನಾಗಿದಾಗುತ್ತೆ. ನೋಡ್ಕೊಂಡು ಇಲ್ಲಿ ಏನೋ ಅಂತ ಒಂದು ಈಟು ತಪ್ಸಿರು ಬರಲ್ಲ ಒಂದು ಪಪ್ಪ ನೀರು. ಎಲ್ಲಿರುತ್ತೋ ಅಲ್ಲೇ ಕರೆಕ್ಟಾಗಿ ತೋರಿಸ್ಬೇಕು. ದೇವರಿಗೆಲ್ಲ ಕೈ ಮುಗಿದು ದೇವ್ರ ತ ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ಮಾಡ್ಬೇಕು. ನಿಮ್ಮ ಕಾಕ ಹಂಗೆ ಮಾಡೋದು ನಾನೆಲ್ಲ ಅಬ್ಸರ್ವ್ ಮಾಡಿದ್ದೀನಲ್ಲ, ಅವನು ಹಂಗೆ ಮಾಡೋದು. ದೇವ್ರಿಗೆ ಕೈ ಮುಗಿತಾನೆ, ದೇವ್ರಿಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾನೆ. ಕೈ ಮುಗಿದು ಊದ್ಗಡ್ಡಿ ಬೆಳಗ್ಗೆ ಆಮೇಲೆ ಅವ್ನು ಸ್ಟಾರ್ಟ್ ಮಾಡೋದು. ಭಾಳ ಚೆನ್ನಾಗಿ ದೇವ್ರ ಭಕ್ತಿ ಅವನಿಗೆ. ಅದಕ್ಕೇ ಒಳ್ಳೇದಾಗಿರೋದು ಅವನಿಗೆ. ನೀನು ಹಂಗೆ ಪಾಪ ನಿಮ್ಮ ಕಾಕಂಗೆ ಕಲಿಬೇಕು. ಸರಿ ಆಯ್ತು ಹೇಳಮ್ಮ, ನಾನು ಕಲಿತೀನಿ. ಇವಾಗ ಹೊಲ್ತಕ್ಕೆ ಹೋಗ್ಲಾ? ನಾನು ಅಪ್ಪ ನೋಡ್ತೀವಿ, ಅದೇಳಿ ಟ್ರೈ ಮಾಡ್ತೀನಿ. ಹೋಗ್ರಿ. ಅದನ್ನ ಯಾರನ್ನ ಕರೆಯಕ್ಕೆ ಅವರ ಕಿಕ್ಕೇಣೋ ಕಾಯ ತಿರ್ಗ ಯಾರನ್ನ ನೋಡಿರಿ ಹಾಕ್ಬೇಕು. ಅವರು ಆಮೇಲೆ ಕಳ್ದೈತಿ ಅಂದ್ಕೊಂಡಿರ್ತಾರೆ. ಯಾರು ತಗೊಂಡ್ರೆ ಏನೋ ಅಂತಾನೆ. ಅವನೇ ನಿನ್ನೊಂದು ಕಾಯಿ ರೆಡಿ ಮಾಡ್ಕೊಂತಾನೆ. ನೋಡೋಣ ಅದೇ ಹೊಲ್ತಕ್ಕೆ ಹೋಗಿ ನೀನು ಕೈಯಾಗಿ ಹಿಂಗೆ ಹಿಡ್ಕೊಂಡು ಹೋಗು. ಹೊಲನೆಲ್ಲ ಸುತ್ತರಿ. ನೋಡೋಣ ಸಾವ್ಕಾತಿ ಅಮ್ಮರ ಹೊಲ್ತಕ್ಕೆ ಹಂಗೆ ಹೋಗು. ಅದೇ ಮತ್ತೆ ನಮ್ಮ ಹುಡ್ಗನು ಕಲ್ತ್ರತ್ತ ಏನು ಹಂಗೆ ಇವಾಗಂತೂ ಸಖತ್ತು ಡಿಮ್ಯಾಂಡ್ ಅಲ್ತಮ್ಮ. ಹಂಗೇನಿ ಸಿದ್ಲಿಂಗ್ ಹೋಗಂತೂ ಬೋಲ್ ಡಿಮ್ಯಾಂಡು ಇವಾಗ. ಏನೆಲ್ಲ ಕಡೆಗೂ ಬಾ ಸಿದ್ಲಿಂಗ ಅಂತೇಳಿ ಕರಿತಾ ಇರ್ತಾರೆ ಎಲ್ಲನ. ಬಿಡು ಮಸ್ತ್ ಜನ ಕರ್ಕೊಂಡು ಹೋಗ್ತಾರೆ ಅವನ್ನಂತೂ. ಇವಾಗಂತೂ ಬೋರ್ನ ನೀರಿಲ್ಲದ್ಕೋ ಅದಕ್ಕೂ. ಯಾಕಂದ್ರೆ ಇವಾಗ ಬೇಸಿಗೆ ಅಲ್ಲ, ಅದಕ್ಕೆ ಎಲ್ಲನ ನಮ್ದಾಕು ಅಂತಾರೆ. ಮೊನ್ನೆ ನೋಡಪ್ಪ ಅವ್ರು ಅಲ್ದಾಗೆ ಅದೆಂಥದ ದಿನ್ನೆ ಅಂತೆ, ಬರೇ ಕಲ್ನೆಲ್ಲ ಅಂತೆ. ಅಲ್ಲಿ 3 ಇಂಚ್ ನೀರು ಸಿಕ್ಕ್ಯಾವಂತೆ. ಅದು ಯಾರೋ ಹೊಲ್ದಾಗ ಹಂಗೆ ಅಂತ ಅಲ್ಲಿ ನೀರೇ ಇಲ್ಲ ಅಂತ ಹೇಳಿದ್ರೆ ಅಂತ ಅಲ್ಲಿ 2.25 ಇಂಚ್ 2.5 ಇಂಚ್ ನೀರು ಸಿಕ್ಕ್ಯಾವಂತೆ. ಎಲ್ಲ ಹಂಗೆ ಅಂಬ್ತಾರೆ. ಭಾಳ ಚೆನ್ನಾಗಿ ಬತ್ತಾವೆ ಅಂತಾರಂತೆ ನೋಡಪ್ಪ. ನಮ್ಮ ಹುಡ್ಗನೋ ಬೋರ್ ಪಾಯಿಂಟ್ ಮಾಡೋದು ಕಲೀಲಿ ಅಂತ ನಾನು ಕಾಯಿ ತಗೊಂಬಂದಿನಿ ಸಿದ್ಲಿಂಗ್ ಒಂದು. ಅವನು ಬೋರ್ ಪಾಯಿಂಟ್ ಮಾಡಲಿ ಅಂತ. ತೊಡೆ ಹೋದ್ರು 5,000 ದುಡ್ಡು ಅಂದ್ರೆ ಏನಾಯ್ತು? 5,000 ದುಡ್ಡು ಅಂದರೆ ರಾಮ ದೇವ್ರೆ ಮಂಗಾಗುತ್ತೆ. ಅದಕ್ಕಾಗಿ ನಾನು ಇವಾಗ ನಮ್ಮ ಹುಡುಗನು ಕಲಿ ಅಂತ ಹೇಳ್ತಾ ಇದ್ದೀನಿ. ಕಲ್ತ್ರತ್ತ ನಮಗೂ ದುಡ್ಡು ಕುಕ್ಕಣಿತ್ತಾಗೇನೆ ದುಡ್ಡು ದುಡ್ಕೋಬೋದು. ಓಟು ಯಾರು? ಅದಕ್ಕೇನೆ ನಾನು ಹೇಳಿದ್ದೀನಿ ನಮ್ಮ ಹುಡುಗಕ್ಕೆ ಚೆನ್ನಾಗಿ ಕಲಿಯಪ್ಪ, ಎಲ್ಲ ಬೋರ್ ಹಾಕ್ಸೋದು. ಇವಾಗ ಡಿಮ್ಯಾಂಡು ಬೋರ್ ಹಾಕ್ಸೋದು, ಅದಕ್ಕೆ ಕಲಿ ಅಂತ ಹೇಳಿದ್ದೀನಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.